ಅಮರ್ ಮನೆಯಲ್ಲಿದ್ದಾನೋ ಅಥವಾ ಹೊರಗಡೆ ಹೋಗಿದ್ದಾನೋ? ಅಮರ್, ಅಮರ್ ಮನೆಯಲ್ಲಿ ಯಾರು ಕಾಣುತ್ತಿಲ್ಲವಲ್ಲ. ನಮ್ಮ ಸರ್ಕಾರ ಈ ಭಾಗದ ನೀರಾವರಿ ಯೋಜನೆ ಬಗ್ಗೆ ಸಮಗ್ರ ಚರ್ಚೆ ನಡೆಸಿ ತ್ವರಿತವಾಗಿ ಅನುಷ್ಠಾನಗೊಳಿಸಲು ಸಜ್ಜಾಗಿದೆ. ಈ ಸಂತೋಷದ ವಿಷಯವನ್ನು ನನ್ನ ಪ್ರಾಣ ಸ್ನೇಹಿತನಿಗೆ ತಿಳಿಸಿ ಅವನ ಜೊತೆ ಮಾತನಾಡಲೆಂದು ಬಂದೆ. ಆದರೆ ಇನ್ನೂ ಯಾರು ಹೊರಬರುತ್ತಲೇ ಇಲ್ಲವಲ್ಲ. ಯಾರು ನೋಡಿ, ಅಕ್ಕ ಮಾವ ತೋಟಕ್ಕೆ ಹೋಗಿದ್ದಾರೆ, ಕುಳಿತುಕೋ ಬನ್ನಿ. ಪರವಾಗಿಲ್ಲ, ಅಮರ್ ಜೊತೆ ಮಾತನಾಡಬೇಕಾಗಿತ್ತು, ಹಾಗಾಗಿ ಬಂದೆ. ಸರಿ ಬಿಡಿ, ನಾನು ನಾಳೆ ಬರುತ್ತೇನೆ. ನಿಲ್ಲಿ, ನಾನು ಮಾಡಿದ ತಪ್ಪಿಗೆ ನಮಗೆ ಕ್ಷಮೆನೇ ಇಲ್ವಾ? ನನ್ನ ಜೊತೆ ನೀವು ಮಾತಾಡೋದು ಇಲ್ವಾ? ನಾನು ಏನು ಮಾಡಿದ್ದೀನಿ ಅಂತ ತಪ್ಪನ್ನ? ಕ್ಷೇಮ ನಾನು ಕ್ಷೇಮವಾಗಿಯೇ ಇದ್ದೇನೆ. ಆದರೆ ಪರಸತಿಯೊಡನೆ ಅನಾವಶ್ಯಕವಾಗಿ ಹೆಚ್ಚು ಮಾತನಾಡುವುದು ತರವಲ್ಲ. ಅದು ನಮ್ಮ ಸಂಸ್ಕೃತಿಯೂ ಅಲ್ಲ. ಪರಸ್ತ್ರೀ ಅಮ್ಮ, ಈ ನುಡಿ ನನ್ನ ಎದೆಗೆ ಚುಚ್ಚಿದಂತ ಇದು ನೋಡು. ಹೌದು, ನಾನೊಬ್ಬಳು ಪರಸ್ತ್ರೀ, ಬೇರೊಬ್ಬರ ಹೆಂಡತಿ, ಪತಿ ಧರ್ಮ ಪಾಲಿಸಬೇಕಾದವಳು. ಆದರೆ ಹಿಂದೇಕೋ ನನ್ನ ಹೊಟ್ಟೆಯಲ್ಲಿ ತಳಮಳ ತಳಮಳ ಆಗುತ್ತಿದೆಯಲ್ಲ. ರಣಶ್ರೀ, ರಣಶ್ರೀ, ಏನಾಯ್ತು? ಯಾಕೋ ತುಂಬಾ ಬೆವರುತ್ತಿರುವಿರಿ. ಆರೋಗ್ಯ ಸರಿಯಾಗಿಲ್ಲ? ಶಭಾಷ್, ಮೆಚ್ಚಬೇಕು. ಈ ನಿಮ್ಮ ತೆರೆಮರೆಯ ನಾಟಕಕ್ಕೆ ದೊಡ್ಡ ಪ್ರಶಸ್ತಿಯನ್ನೇ ಕೊಡಬೇಕು. ನಾಟಕ? ಏ ರವಿ, ಏನು ಮಾತನಾಡುತ್ತಿರುವೆ? ಏನು ನಿನ್ನ ಮಾತಿನ ಅರ್ಥ? ಅರ್ಥ ಲೇ, ಕಣ್ಣೆದುರು ಕಂಡತನ ಬಿಡಿಸಿ ಬಿಡಿಸಿ ಬೇರೆ ಹೇಳಬೇಕೇನೋ? ಏಯ್, ಎಷ್ಟು ದಿನಗಳಿಂದ ನಡೆದಿದೆ ಈ ನಿಮ್ಮ ಗುಪ್ತ ಕಾಮದಾಟ? ನಿಲ್ಲಿಸಿ, ನಿಮ್ಮ ಕೆಟ್ಟ ನುಡಿಗಳನ್ನ ನಿಲ್ಲಿಸಿ. ನನ್ನ ಬಗ್ಗೆ ಈ ರೀತಿ ಮಾತನಾಡೋಕೆ ನಿಮಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ ಅಂತ. ಸಭ್ಯತೆ, ಸಭ್ಯತೆಯ ಸೌಭಾಗ್ಯದ ಸೋಗಿನ ರಗಡೆ. ಸಭ್ಯತೆಯ ಪಾಠ ಮಾಡದೆ ಸುಮ್ಮನೆ ಪ್ರೇಮ್, ಸ್ನೇಹದ ಮುಖವಾಡ ಹೊತ್ತು ಬಂದು ನಮ್ಮ ಮನೆಯಲ್ಲಿ ಹಿತೈಷಿಯಂತೆ ನಡೆಸುತ್ತಾ ಒಳಗೆ ಇಂತ ನೀಚ ಕೃತ್ಯ ಮಾಡುತ್ತಿರುವೆಯಲ್ಲ, ಮನುಷ್ಯನೇ ಮೋಸಗಾರ. ಮೋಸಗಾರ? ನಾನು ಮೋಸಗಾರನೇ? ಏ ರವಿ, ಸತ್ಯ ಸಂಗತಿ ತಿಳಿಯದೆ ಏನೇನೋ ಕಲ್ಪಿಸಿಕೊಂಡು ಭ್ರಾಂತಿ ಪಡೆದವರಂತೆ ಕಿರ್ಚಬೇಡ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎಂಬ ಗಾದೆ ಮಾತು ಇದೆ. ನೋಡು, ನಿನ್ನ ಹೆಂಡತಿಗೆ ಅದೇಕೋ ತಲೆ ಸುತ್ತು ಬಂದಂತಾಗಿ ಕೆಳಗೆ ಬೀಳುತ್ತಾಳೇನೋ ಎಂದೆನಿಸಿ ಅಕಸ್ಮಾತ್ ಆಗಿ ಹಿಡಿದು ಕೂಡಿಸಬೇಕಾಯಿತು. ಅಷ್ಟು ಬಿಟ್ಟರೆ ಬೇರೆ ಯಾವ ಕೆಟ್ಟ ಉದ್ದೇಶವೂ ಇದರಲಿಲ್ಲ. ಅರ್ಥ ಮಾಡಿಕೋ. ಅರ್ಥ ಮಾಡಿಕೊಳ್ಳಬೇಕಂತೆ ಅರ್ಥ. ಕಳ್ಳ ಎಂದಾದರೂ ನಾನೇ ಕಳ್ಳ ಅಂತ ಒಪ್ಪಿಕೊಳ್ಳುತ್ತಾನೇನೋ? ಸಾಧ್ಯವಿಲ್ಲ. ಅದಕ್ಕೊಂದು ಸಮರ್ಥನೆ ಕೊಡುತ್ತಾ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಾನೆ. ಹಾಗೆ ನೀನು ಕೂಡ ಕಳ್ಳತನಕ್ಕೊಂದು ಸುಳ್ಳು ಪೋಣಿಸಿ ಪಾರಾಗಲು ಯತ್ನಿಸುತ್ತಿರಬೇಯಾ? ಲೇ, ನಿನ್ನಂತ ಕಳ್ಳ ಸುಳ್ಳನ್ನು ಸುಮ್ಮನೆ ಬಿಡಬಾರ್ದು ಕಣೋ, ಕೊಂದು ಬಿಡಬೇಕು. ರವಿ, ಹೇಳಿದ್ರು ನೀನು ಹುಚ್ಚಾಟ. ಮನೆಗೆ ಬಂದರು ಈ ರೀತಿಯಾಗಿ ನಡೆಸಿಕೊಳ್ಳಬಹುದೇ? ಇವನು ನನ್ನ ಪ್ರಾಣ ಸ್ನೇಹಿತ, ಇವನಿಗೆ ಈ ರೀತಿ ಅವಮಾನ ಮಾಡುವುದೇ? ನಾನು ಕ್ಷಮೆ ಕೋರುತ್ತೇನೆ. ನೀನೇ ಕಣ್ಣ ಕ್ಷಮೆ ಕೊಡ್ತೀಯ? ಆ ಯೋಗ್ಯತೆ ಅವನಿಗೆಲ್ಲಿದೆ? ನಿನ್ನ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಮನೆಯಲ್ಲಿ ಕಳ್ಳ ಪ್ರೇಮದಾಟ ಮಾಡುತ್ತಿದ್ದಾನೆ ಈ ಕಳ್ಳ ಪ್ರೇಮ್ ಕುಮಾರ್. ಅಣ್ಣ, ಈ ರನ್ನಶ್ರೀಗೂ ಇವನಿಗೂ ಮೊದಲಿಂದಲೂ ಅನೈತಿಕ ಸಂಬಂಧ ಇದೆ ಅಣ್ಣ, ಅನೈತಿಕ ಸಂಬಂಧ ಇದೆ. ಕುಡಿತ ಬಿಟ್ಟಿನೆಂದು ಬೊಗಳೆ ಮತ್ತೆ ಕುಡಿದು ಬಂದ್ರಿವ್ಯಾ? ನೋಡಿದೇನು ಐಶ್ವರ್ಯ, ಕಾಲಿದ ಕ್ಷಮೆ ಕೇಳಿ ನಿನ್ನ ಮೈದರ ಮತ್ತೆ ಕಂಠ ಪೂರ್ತಿ ಕುಡಿದು ಬೈದಾನೆ. ಏ ಮೂರ್ಖ, ಅವರೆಂದು ಹೀನ ಕೃತ್ಯಕ್ಕೆ ಕೈ ಹಾಕುವುದಿಲ್ಲ, ಆ ನಂಬಿಕೆ ನನಗಿದೆ. ಪ್ರೇಮ ಕೆಟ್ಟವನಲ್ಲ, ತುಂಬಾ ಒಳ್ಳೆ ವ್ಯಕ್ತಿ. ಒಂದು ಹೆಣ್ಣಿಗೆ ಒಬ್ಬ ಗಂಡಸು ಒಳ್ಳೆನೋ ಕೆಟ್ಟನೋ ಅಂತ ಅವನು ನಡತೆ ಅಂತಾನೆ ಗೊತ್ತಾಗುತ್ತೆ.
ನೀನು ಹೆಂಡತಿ ಅಂತ ನಾನು ಕೂಡ ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ. ಅವನು ತುಂಬ ಒಳ್ಳೆ ವ್ಯಕ್ತಿ, ಕೆಟ್ಟ ದಾರಿಯಲ್ಲಿ ನಡೆಯೋನಂತೂ ಅಲ್ವೇ ಅಲ್ಲ. ಹೌದಪ್ಪ, ಅವನು ಒಳ್ಳೆಯನು ಅಂತ ನಂಬಿಕೆ ನನ್ನಲ್ಲಿದೆ ಕಣೋ. ನಂಬಿಕೆ ಅತ್ತಿಗೆ, ನಿಮ್ಮ ನಂಬಿಕೆ ಜೊಳ್ಳಾದದ್ದು ಗಟ್ಟಿಯಾದದ್ದು ತೀರ್ಮಾನವಾಗಿ ಹೋಗಲಿ. ಅಣ್ಣ, ಇವರಿಬ್ಬರು ನಿನ್ನೆದರಲ್ಲಿ ನಿಂತುಕೊಂಡು ತಮಗ್ಯಾವುದೇ ಸಂಬಂಧ ಇಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಲಿ. ಆಗ ನಾನು ಒಪ್ಪಿಕೊಳ್ತೇನೆ. ಕೇಳಣ್ಣ ಅವನನ್ನ. ಹೇಳು ಪ್ರೇಮ್, ಇವನು ಹೇಳಿದುದೆಲ್ಲ ಸುಳ್ಳೆಂದು ಹೇಳು. ನೀನು ಯಾವತ್ತೂ ದುಷ್ಟ ಕಾರ್ಯಕ್ಕೆ ಕೈ ಹಾಕುವುದಿಲ್ಲ ಅಂತ ಈ ನನ್ನ ಆತ್ಮ ಹೇಳುತ್ತದೆ. ಹೇಳು ಪ್ರೇಮ್, ಹೇಳು. ಅಮರ್, ನಾನೆಂದು ಅನೈತಿಕ ಮಾರ್ಗ ತುಳಿದಿಲ್ಲ. ನೈತಿಕ ಮಾರ್ಗವೇ ನನ್ನ ಜೀವನದ ಹೆದ್ದಾರಿ ಅಂತ ನಿನಗೂ ಗೊತ್ತಿದೆ. ಆದರೆ ನೈತಿಕವಾಗಿ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿದಂತೂ ಸತ್ಯ. ನಿನ್ನ ಮುಂದೆ ನಾನೇಕೆ ಸುಳ್ಳು ಹೇಳಿದೆ? ಆದರೆ ನಮ್ಮ ಪ್ರೀತಿ ಪವಿತ್ರವಾದದ್ದು ಅಮರ್, ಪವಿತ್ರವಾದದ್ದು. ಹೌದು ಮಾವ, ನಾನು ಪ್ರೇಮ ಪ್ರೀತಿಸಿದ್ದು ನಿಜ. ಹಾಗೆ ನಿಮ್ಮ ಮುಂದೆ ನಮ್ಮ ಪ್ರೀತಿಯ ವಿಚಾರ ಬಹಿರಂಗ ಮಾಡಿ ನಿಮ್ಮನ್ನ ಒಪ್ಪಿಗೆ ತಗೊಂಡ್ಕೊಂಡು ನಾವು ಮದುವೆ ಆಗಬೇಕಂದದ್ದು ಕೂಡ ನಿಜ. ಆದರೆ ಈ ರವಿ ಮಾಮ ಒಂದು ದಿನ ನೀವಿಬ್ಬರು ಇಲ್ಲದ ಸಮಯ ನೋಡಿ ಕುಡಿದು ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿಬಿಟ್ಟ ಮಾವ. ಈ ವಿಷಯನ ನಿಮ್ಮ ಮುಂದೆ ಹೇಳಬಾರದು ಅಂತ ನಾನೇ ಮನಸಾರೆ ಇಷ್ಟಪಟ್ಟು ಮದ್ವೆ ಆದೆ ಅಂತ ನಿಮ್ಮ ಬಳಿ ಸುಳ್ಳು ಹೇಳಿದೆ ಮಾವ, ಸುಳ್ಳು ಹೇಳಿದೆ. ಓ ದೇವರೇ, ಎಂತ ದುರ್ಘಟನೆ ನಡೆದು ಹೋಯಿತು ನಮ್ಮ ಮನೆಯಲ್ಲಿ. ರಣ್ಣ ರಣ್ಣ, ನೀನು ಅವತ್ತೇ ಸತ್ಯವನ್ನು ಹೇಳಬಾರ್ದಾಗಿತ್ತೇನಮ್ಮ. ನೀನಾದರೂ ನಿನ್ನ ಪ್ರೀತಿಯ ಬಗ್ಗೆ ಹೇಳಬಾರ್ದಿತ್ತ? ತಪ್ಪು ಮಾಡಿಬಿಟ್ಟರು. ಲೇ ರವಿ, ಎಂತ ಹೀನಕಾರ ಮಾಡಿಬಿಟ್ಟಲ್ಲೋ ಪಾಪಿ. ಅತ್ಯಾಚಾರ ಎಸಗಿ ಮನಸ್ಸಿಲ್ಲದ ಹೆಣ್ಣಿಗೆ ತಾಳಿ ಕಟ್ಟಿ ಈಗ ಅವಳ ಮೇಲೆ ಅಪರಾಧ ಹೊರಿಸುವೆಯಾ? ಇವರ ಪ್ರೀತಿ ಅನೈತಿಕ ಸಂಬಂಧ ಅಲ್ಲ ಕಣೋ. ಆದರೆ ನೀನು ತಾಳಿ ಕಟ್ಟಿದ್ರು ಕೂಡ ನಿನ್ನದು ಅನೈತಿಕ ಸಂಬಂಧ. ಲೇ ನಮ್ಮ ಮನೆತನದಲ್ಲಿ ಎಂತ ಕೆಟ್ಟ ಹುಳ ಹುಟ್ಟಿ ಬಿಟ್ಟಲ್ಲೋ ಪಾಪಿ. ನಿನ್ನ ಬಿಡು ಅಮ್ಮ, ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡು. ಕೆದಕುತ್ತಾ ಹೋದರೆ ಈ ಮನೆಯ ಮರ್ಯಾದೆ ಜನರ ಬಾಯಿಗೆ ಆಹಾರವಾದೀತು. ತಾಳ್ಮೆ ತಗೋ ಅಮರ್, ತಾಳ್ಮೆ ತಗೋ. ಕ್ಷಮಿಸ್ಬಿಡು ಗೆಳೆಯ. ನಮ್ಮ ಈ ಮನೆಗೆ ಮರ್ಯಾದೆ ಮಂದಿರ ಅಂತ ಪುರತ್ರಗಾದ ಹೆಸರಬಹುದು. ಆದರೆ ನಿಜವಾಗಿ ಹೇಳುತ್ತೇನೆ, ಈ ನಿನ್ನ ನಿರ್ಮಲ ಹೃದಯವೇ ಮರ್ಯಾದೆ ಮಂದಿರ. ಇಂಥ ಸ್ವಚ್ಛ ಮನಸ್ಸುಳ್ಳವ ನೀನು ನನ್ನ ಸೊಸೆಯನ್ನು ಪ್ರೀತಿಸಿದ ಒಂದು ಮಾತಿನ ಸಾಕಿತ್ತಲು ಸಂತೋಷದಿಂದ ಒಪ್ಪಿಕೊಳ್ಳುತ್ತಿದ್ದೆ. ಮುಚ್ಚಿಟ್ಟು ತಡ ಮಾಡಿ ತಪ್ಪು ಮಾಡಿಬಿಟ್ಟ ಪ್ರೇಮ್, ತಪ್ಪು ಮಾಡಿಬಿಟ್ಟೆ. ಅಮರ್, ನಿನ್ನ ಸ್ನೇಹಕ್ಕೆ ವಿಶ್ವಾಸಕ್ಕೆ ನಾನು ಸೋತು ಹೋದೆ ಅಮರ್. ಪ್ರೀತಿ ಹೋದರೂ ಸ್ನೇಹ ಬೇಕು ನನಗೆ. ಈ ನಿನ್ನ ಸ್ನೇಹವೇ ಸಾಕು ನನಗೆ. ಆದರೆ ನಾನೊಂದು ಮುಖ್ಯವಾದ ವಿಚಾರ ಮಾತನಾಡಲೆಂದು ಬಂದಿದ್ದೆ. ಆದರೆ ನಾವಿಬ್ಬರು ನಾಳೆ ಭೇಟಿಯಾಗೋಣ. ನೋಡು ರವಿ, ಸತ್ಯ ಏನೆಂದು ನಿನಗೂ ಅರ್ಥವಾಗಿದೆ. ಇದನ್ನಿಲ್ಲಿಗೆ ಮರೆತು ಬಿಡು. ಹೊಸ ಮನುಷ್ಯನಾಗಿ ಬದುಕು, ನಿನಗೂ ಒಳ್ಳೆಯದಾಗುತ್ತದೆ. ಹಾ, ನಾನಿನ್ನು ಬರುತ್ತೇನೆ ಅಮರ್, ನಾನಿನ್ನು ಬರ್ತೇನೆ. ಅಣ್ಣ, ಒಡ ಹುಟ್ಟಿದ ತಮ್ಮನಿಗಿಂತ ಅವನಿನ್ನ ದ್ರೋಹಿ ಸ್ನೇಹಿತರ ಹೆಚ್ಚಾಗಿ ಬಿಟ್ಟದೆ ನನಗೆ. ಹಾಗರೆ ಅಂದ್ರೆ ಈ ಮನೆಯಲ್ಲಿ ನನಗೆ ಕವಡೆ ಕಿಮ್ಮತ್ತು ಕೂಡ ಬೆಲೆ ಇಲ್ಲವೇ? ಹಾಗರೆ ಲೇ ರಣ್ಣ, ನಿನ್ನ ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವುದಕ್ಕೋಸ್ಕರ ನನ್ನ ತಪ್ಪನ್ನು ಬಹಿರಂಗಗೊಳಿಸಿ ನನ್ನ ಬಾಯಿಗೆ ಕಟ್ಟಿ ಹಾಕಿಬಿಟ್ಟಿಯಲ್ಲ. ಹಾಗಲಿ ಇವತ್ತಿಂದ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಬರ್ತೀನಿ. ಅಲ್ಲಲ್ಲ, ನಾನಿನ್ನ ಹೋಗುತ್ತೇನೆ. ಹೋಗೋ ಮುಟ್ಟಾಳ, ನಿನ್ನಂತವು ನಿಂತರೆಷ್ಟು ಹೋದರೆಷ್ಟು. ಮಾವ, ಅವರು ಹೋಗೇ ಬಿಟ್ರಲ್ಲ ಮಾವ. ಮುಂದೆ ನನ್ನ ಜೀವನದ ಗತಿ ಏನು ಮಾವ? ಅಲ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಏನು ಕೆಟ್ಟಗಳಿಗೆ ಈ ರೀತಿ ಆಗೋಗ್ಬಿಡ್ತು. ಮುಂದೆ ಎಲ್ಲೂ ಒಳ್ಳೇದಾಗುತ್ತೆ. ಅಳ್ಬೇಡರಲ್ಲ.
ರನ್ನ ನೀನು ಅಳಬೇಡಮ್ಮ. ಅವನ ವಿಷಯ ನನಗೆ ಗೊತ್ತಿಲ್ಲವೇ? ಅವನು ಎಷ್ಟು ದಿನ ಅಂತ ಹೋಗುತ್ತಾನೆ, ಮತ್ತೆ ಬರುತ್ತಾನೆ. ತಪ್ಪಾಯ್ತಂತ ಕಾಲಿಡಿದು ಮತ್ತೆ ಮನೆ ಸೇರುತ್ತಾನೆ. ನೀನೇನು ಚಿಂತೆ ಮಾಡಬೇಡಮ್ಮ.